ಒಬ್ಬ ಹುಡುಗಿ ಹೇಳಿದ್ಲು, ಗೆಳೆಯ ನೀನು ಹುಡುಗರೆ ಮುತ್ತಿನ ಹಾರದಂತೆ ಅಂತ ತನ್ನ ಗೆಳೆಯನಿಗೆ ಹೇಳಿದ್ಲು. ಅವನಿಗೆ ಬಹಳ ಖುಷಿ ಆಯ್ತು. ಹತ್ರ ಬಂದ, ಗೆಳೆಯ ನೀನು ನುಡಿದರೆ ಮುತ್ತಿನ ಹಾರದಂತೆ ನಿಜ, ಆದ್ರೆ ಸ್ವಲ್ಪ ದೂರ ನಿಂತು ಮಾತಾಡು, ಎಂಜಲು ಸಿಡಿಯೋದು. ಮಾತಿನಲ್ಲೇ ಉತ್ತರ ಕೊಡೋರು ಎಷ್ಟು ಜನ ಇಲ್ಲ. ವಿಶೇಷವಾಗಿ ಬ್ಯಾಂಕಿನವ್ರು ನಗೋದಿಲ್ಲ. ಬ್ಯಾಂಕ್ಗಳ ಕಾರ್ಯಕ್ರಮ ಅಂದ್ರೆ ನಮಗೆ ಗಾಬರಿ, ಯಾಕಂದ್ರೆ ನಗೋದಿಲ್ಲ. ಅದಕ್ಕೆ ಅವ್ರ ಮುಂದೆ ಬೋರ್ಡ್ ಹಾಕಿದ್ರು, ಗುಂಡರಾಜ್ ಬಹಳ ಚೆನ್ನಾಗಿ ಬರೀತಾರೆ, ಬ್ಯಾಂಕಿನ ಕ್ಯಾಶ್ ಕೌಂಟರ್ನಲ್ಲಿರುವ ಹುಡುಗಿ ಕೊಂಚವೂ ನಗದು, ಬ್ಯಾಂಕಿನ ಕ್ಯಾಶ್ ಕೌಂಟರ್ನಲ್ಲಿರುವ ಹುಡುಗಿ ಕೊಂಚವೂ ನಗದು, ಅದಕ್ಕೆ ಅವಳ ಮುಂದಿದೆ ಬೋರ್ಡು ನಗದು ಕ್ಯಾಶ್. ಎಷ್ಟು ಅರ್ಥಗರ್ಭಿತವಾಗಿ ನಗೋದಿಲ್ಲ. ನಾನೊಂದ್ಸರಿ ಒಂದು ಬ್ಯಾಂಕ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಒಂದು ಯಾವುದೋ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಒಂದು ಇಂಟರ್ವ್ಯೂ ಬಂದಿತ್ತು. ಅದನ್ನು ನೋಡಿ ನಮ್ಮ ಗಂಗಾವತಿಯ ಲೋಕಲ್ ಬ್ರಾಂಚಿನವರು, ಪ್ರಾಣೇಶ್ ನಮ್ಮ ಬ್ಯಾಂಕಿಗೆ ಬರ್ಬೇಕು ನೀವು. ನಾನು ಮಿನಿಮಮ್ ಇಷ್ಟು ಜನ ಇರಬೇಕು ಅಂತ ಬಯಸ್ತೇನೆ. ಸಂಭಾವನೆ ಕೇಳೋದು ಎರಡನೇ ವಿಷಯ. ಮೊದಲನೇ ವಿಷಯ ಏನಂದ್ರೆ ಮಿನಿಮಮ್ 100 ಜನ ಇರಬೇಕು. 100 ಜನ ಎದಕ್ರಿ ಅಂತ, 100 ಜನರೊಳಗೆ 10 ಮಂದಿಗೆ ಏನು ಮಾಡಿದ್ರು ನಗು ಬರ್ತಿರಂಗಿಲ್ಲ. ಅವು ಫೇಸ್ ಹಂಗಿರ್ತಾವ, ಮ್ಯಾನುಫ್ಯಾಕ್ಚರ್ಡ್ ಡಿಫೆಕ್ಟ್ಸ್ ಅವು. ಅಂತ ಫೇಸ್ಗಳು ಯಾವಂತ ನಿಮ್ಗೆ ಉದಾಹರಣೆ ಬೇಕಾ? ದೇವೇಗೌಡ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ನೋಡಿ ಎಷ್ಟು ರಿಸರ್ವ್ ಫೇಸಸ್ ಅವು. ಅಂಥ ಫೇಸ್ಗಳನ್ನ ನಗೋದಕ್ಕೆ ನನಗಲ್ಲ, ನಮ್ಮ ಬೀಚಿಗೂ ಸಾಧ್ಯ ಇಲ್ಲ. ಅಂಥವ್ರನ್ನೇ ಮುಂದೆ ಕೂಡಿಸಿದ್ರೆ ನಮ್ಮ ಗತಿಯೇ. ಅದಕ್ಕೆ ನಗುವಂಥವ್ರನ್ನ ಮುಂದೆ ಕೂಡಿಸ್ರಿ ನೀವು, ನಾವು ಮಾತಾಡ್ತೇವೆ ಅಂತ ಹೇಳ್ತಾರೆ. 100 ಜನರಲ್ಲಿ 10 ಮಂದಿ ಆ ಥರ ಇರ್ತಾರೆ. ಅದು ದೇವರ ಸೃಷ್ಟಿ, ಏನು ಮಾಡೋದಕ್ಕಾಗೋದಿಲ್ಲ. ನಮ್ಮ ತಂದೆ ಕೂಡ ಹಾಗೆ ಇದ್ರು, ಒಟ್ಟ ನಗ್ತಿರ್ಲಿಲ್ಲ ಅವ್ರು, ಏನು ಮಾಡಿದ್ರು ನಗ್ತಾ ಇಲ್ಲ. ಒಬ್ಬೊಬ್ರು ಸ್ವಭಾವ, ಅವ್ರು ಹಾಗೆ ಬೆಳ್ಕೊಂಡ್ ಬಂದಿರ್ತಾರೆ. ಆದರೆ ಅಂಥವ್ರನ್ನ ಮುಂದೆ ಕೂಡಿಸಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ಬೇಡ, ನಗ್ಸಕ್ಕೆ ಹೋಗಿ ನಾವು ಒಳಗೋಗ್ತದೆ. ಅದಕ್ಕೆ ನಾವು ನಗೋರ ಮುಂದೆ ಕೂಡಿಸ್ರಪ್ಪ, 100 ಮಂದಿ ಒಳಗೆ 10 ಮಂದಿ ನಗ್ತಿರಂಗಿಲ್ಲ, ಅವ್ರು ಎಲ್ಲಿದ್ರು ನಡೀತೈತಿ ಅಂತ ಹೇಳಿ ನಾವು ಸಮಾಧಾನ ಹೇಳ್ತಿರ್ತೇವೆ. ಬ್ಯಾಂಕಿಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ತೀನಿ ನಾನು, ಎಷ್ಟಿದೆ ಸಂಖ್ಯೆ ನಿಮ್ಮ ಬ್ಯಾಂಕಲ್ಲಿ ಅಂತ ಕೇಳಿದೆ. ಅವಾಗ ಅವರು ಸ್ಟಾಫ್ ಹೇಳಿದ, ಸರ್ 12 ಜನ ಇದ್ದೇವೆ, 12 ಜನರಿಗೆ ನಾವು ನಗ್ಸೋದಕ್ಕೆ ಹೋಗ್ಬೇಕಾ? ಆಗಲ್ಲಪ್ಪ, ಮಿನಿಮಮ್ 100 ಮಂದಿನ ಸೇರಿಸ್ರಿ ಅಂತ ಹೇಳಿದೆ. ಇಲ್ಲ ಸರ್ ಆಗೋದಿಲ್ಲ, ಇದು ನಮ್ಮ ಪ್ರೈವೇಟ್ ಕಾರ್ಯಕ್ರಮ, ಓನ್ಲಿ ನಾವು 12 ಜನ ನಮ್ಮ ಸ್ಟಾಫ್ ಎಷ್ಟು ನಗಿಸ್ಬೇಕು, ಇದು ಸ್ಟಡಿ ಸರ್ಕಲ್, ನಮ್ಮದು ಇಂಡೋರ್ ಕಾರ್ಯಕ್ರಮ ಇದು, ನನಗೆ ಆಗೋದಿಲ್ಲ ಅಂತ ಹೇಳಿ. ಅವನೊಂದು ಕಂಡೀಷನ್ ಐತೆ, ಸರ್ ನಿಮ್ಮ ತಾಯಿಯವ್ರ ಪೆನ್ಷನ್ ನಮ್ಮ ಬ್ಯಾಂಕಲ್ಲೇ ಇದೆ, ಪ್ರತಿ ತಿಂಗಳ ಪೆನ್ಷನ್ದಾರರೇ ಪೆನ್ಷನ್ ಬಂದು ಒಯ್ಯಬೇಕು ಅಂತ ರೂಲ್ ಇದೆ. ಈ ತಿಂಗಳು ನೀವು ಕಾರ್ಯಕ್ರಮಕ್ಕೆ ಬರದೇ ಇದ್ರೆ ಮುಂದಿನ ತಿಂಗಳು ನಿಮ್ಮ ಕೈ ಪೆನ್ಷನ್ ಕೊಡೋದಿಲ್ಲ, ನಿಮ್ಮ ತಾಯಿನೇ ಕಳಿಸಿ ಅಂತ ಹೇಳ್ತೀವಿ. ಅವಾಗ ನಿಮ್ಮ ತಾಯಿ ಮುದುಕಿ ಆಗಿದ್ದಾರೆ, ಅವ್ರನ್ನೆಲ್ಲಿ ಬ್ಯಾಂಕಿಗೆ ಕಳಿಸ್ತೀರಿ ನೀವು? ನೋಡ್ರಿ ಈ ಥರ ಬ್ಲಾಕ್ ಮೇಲ್. ಸರಿ ಅಂತ ಒಪ್ಕೊಂಡು ಹೋಗಿ ಕೂಡ್ತೇನೆ. 12 ಜನ ಟೈ ಟಕ್ ಮಾಡ್ಕೊಂಡು ಕೂತಿದ್ದಾರೆ. 5 ನಿಮಿಷ ಆಯಿತು, 10 ನಿಮಿಷ ಆಯಿತು. ನನಗೆ ಗೊತ್ತಿರತಕ್ಕಂಥ ಫೇಮಸ್ ಜೋಕುಗಳನ್ನೆಲ್ಲ ಹೇಳಿದೆ, ಒಬ್ಬರು ನನಗೆ. ಮತ್ತೆ ಸ್ನ್ಯಾಕ್ಸ್ ಮತ್ತು ಕಾಫಿ ಬಂತು, ಅದನ್ನೆಲ್ಲ ತೊಗೊತಿರ್ಬೇಕಾದ್ರೆ ನನಗೂ ಸ್ವಲ್ಪ ಬಿಡು ಸಿಕ್ತು, ಕೆಳಗಡೆ ಕೂತೆ. ನಾನು ಕರ್ಕೊಂಡು ಹೋದಂಥ ಬಸವರಾಜ್ ಅನ್ನೋ ಸ್ನೇಹಿತನಿಗೆ ಕೇಳಿದೆ, ಯಾಕೋ ಬಸವರಾಜ ಯಾರೋ ನಗುವಲ್ರಲ್ಲಪ್ಪ? ಅವಾಗ ಅವ ಏನಂತ ಗೊತ್ತಂದ್ರೆ, ನೋಡು ಪ್ರಾಣೇಶ, ನಿನ್ನ ಮಾತಿಗೆ ಎಲ್ಲರಿಗೂ ನಗು ಬರಕತ್ತೈತಿ ಖರೆ, ಆದ್ರೆ ನಮ್ಮ ಮ್ಯಾನೇಜರ್ ನಗುವಲ್ಲ, ಅದಕ್ಕೆ ನಾವು ನಗುವಲ್ಲ. ಎದಕ್ಕೆ ಮ್ಯಾನೇಜರ್ ಎದಕ್ಕೆ ನಗ್ಲಿಕ್ಕೆ ನೀವ್ಯಾಕೆ ನಗಂಗಿಲ್ಲಪ್ಪ ಅಂದೆ. ಅವ ಸೀನಿಯರ್ ಅಥಾರಿಟಿ, ಅವ ಏನು ಮಾಡ್ತಾನೆ ಅದನ್ನು ನಾವು ಮಾಡ್ಬೇಕು. ಅವ ನಗಲ ನಾವು ನಗದ ಹೆಂಗೆ ಸಾಧ್ಯ? ಈಸ್ ಅವರ್ ಸುಪ್ರೀಂ ಅಥಾರಿಟಿ. ಅಲ್ಲಪ್ಪ ಅವ ಯಾಕೆ ನಗುವಲ್ಲ? ಅವನಿಗೇನಾಗೆ ದಾಡಿ ಏನ್ ನಾನು? ಅವ ಮುಸಲ್ಮಾನ, ನಿಮ್ಮ ಕನ್ನಡ ಅವ್ರ ಅರ್ಥ ಆಗುವಲ್ಲ. ನೋಡ್ರಿ ಪಾಪ ಅವನು ಕರೆಕ್ಟ್, ಅವ್ರಿಗೆ ಕನ್ನಡ ಅರ್ಥ ಆಗ್ತಲ್ಲ, ನಗ್ತಾ ಇಲ್ಲ. ಅವ್ರು ನಗ್ತಾ ಇಲ್ಲ, ಇವ್ರು ನಗ್ತಾ ಇಲ್ಲ. ಅವ್ರಿಗೆ ಎಂಥ ದುರಂತ. ಅದಕ್ಕೆ ಬ್ಯಾಂಕ್ಗಳಿಗೆ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂದ್ರೆ ನಮ್ಗೆ ಗಡಗಡ ನಗುಡು ನಡಗು. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಬಹಳ ರೈತರು ಬಹಳ ತಮಾಷೆಯಾಗಿರ್ತಾರೆ. ಒಬ್ಬ ರೈತನಿಗೆ ಕನಸಿನಲ್ಲಿ ಒಂದು ನಾಯಿ ಬರ್ತಾ ಇತ್ತು. ಬೆಳಗಿನ ಜಾವ 4 ಗಂಟೆಗೆ ಅವನ ಕನಸಿನಲ್ಲಿ ನಾಯಿ ಬಂದು ಅವನ ಎದೆ ಮೇಲೆ ಕುಳಿತು ಓ ಅಂತ ಒದರ್ತಾ ಇತ್ತು. ಅವನಿಗೆ ಸಾಕಾಗೋಯ್ತು, ಏನೇನೋ ಮಾಡಿದ, ತಾಯ್ತಾ ಕಟ್ಟಿಸ್ಕೊಂಡ, ದೇವರುಗಳಿಗೆ ಸಕ್ಕರೆ ಓದಿಸಿದ, ಹರಕೆ ಕಟ್ಟಿದ, ಧರ್ಮಸ್ಥಳಕ್ಕೆ ಹೋಗಿ ಬಂದ, ತಿರುಪತಿಗೆ ಹೋಗಿ ಬಂದ, ಏನು ಮಾಡಿದ್ರು ನಾಯಿ ಬರೋದಿಲ್ಲ. ಕಡೆಗೆ ಜನ ಹೇಳಿದ್ರು ಡಾಕ್ಟ್ರಿಗೆ ತೋರಿಸಿ, ಯಾರಿಗಾರ ಡಾಕ್ಟ್ರಿಗೆ ತೋರಿಸಿದ. ಅವನು BP ಶುಗರ್ ಎಲ್ಲ ಚೆಕ್ ಮಾಡಿದ್ರು, ಏನು ಪ್ರಾಬ್ಲಮ್ ಇಲ್ಲ, ನನಗೆ ಆರೋಗ್ಯವಾಗಿದೆಯಾ ಸರ್? ಮತ್ತೆ ನಾಯಿ ಯಾಕೆ ಬರ್ತೀರಿ? ಇದು ಏನೋ ಮಾನಸಿಕ ಕಾಯಿಲೆ, ಸೈಕಾಲಜಿಕಲ್ ಎಫೆಕ್ಟ್ ಆಗಿದೆ ನನಗೆ. ಸೈಕಿಯಾಟ್ರಿಸ್ಟನ್ನ ಕಾಂಟ್ಯಾಕ್ಟ್ ಮಾಡೋಂತ ಅವ್ರು ಸೈಕಿಯಾಟ್ರಿಸ್ಟ್ ಹತ್ರ ಕಳಿಸಿದ್ರು. ಅಲ್ಲಿ ಸೈಕಿಯಾಟ್ರಿಸ್ಟನ್ನೆಲ್ಲ ಚೆಕ್ ಮಾಡಿದಾಗ ಯಾವುದೇ ರೋಗ ಇಲ್ಲ, ಒಳ್ಳೆ ಬಲಿಷ್ಠನಾಗಿದ್ದಾನೆ ರೈತ. ಅವನನ್ನು ಕೆಲವು ಪ್ರಶ್ನೆ ಕೇಳಿದ್ರು ಡಾಕ್ಟ್ರು, ಏನಯ್ಯ ನಾಯಿ ಹೇಗಿದೆ? ಸಾರ್ ಗಂಡು ನಾಯಿ, ಕಪ್ಪು ಮತ್ತು ಬಿಳಿ ಪಟ್ಟಿಗಳಿದೆ ಮೈ ಮೇಲೆ, ಕಾಲುಗಳನ್ನು ಹೀಗೆ ಊರಿ ನಿಂತಿದೆ, ಗೋಣನ್ನು ಮೇಲೆ ಕೆತ್ತಿದೆ, ಕಿವಿ ನೀಮರು ನಿಂತಿದೆ, ಗಂಡು ನಾಯಿ ಸರ್, ಕತ್ನಲ್ಲಿ ಬೆಲ್ಟ್ ಇದೆ. ತಕ್ಷಣ ಡಾಕ್ಟರ್ ಕೇಳಿದ್ರು, ಸಿಂಡಿಕೇಟ್ ಬ್ಯಾಂಕ್ನ ಲೋನ್ ತಗೊಂಡು ಏನಿಲ್ಲ? ಎದಕ್ಕೆ ಸರ್ ಅಂತ ಕೇಳಿದೆ. ಯಾಕೋ ಇಲ್ಲ, ನೀನು ವರ್ಣನೆ ಮಾಡಿದ ನಾಯಿ ಸಿಂಡಿಕೇಟ್ ಬ್ಯಾಂಕಿನ ಸಿಂಬಲ್. ಹೌದು ಸರ್ ತೊಗೊಂಡಿನಿ ಲೋನು. ಎಷ್ಟು ತೊಗೊಂಡು? 3,000. ಎಷ್ಟು ಕಟ್ಟಿ? 1,000 ಕಟ್ಟಿದ್ವಿ. ಆ 2,000 ಕಟ್ಟಿದ ನಾಯಿ ಬರೋ ತಣ ನಿಂದಿರ್ತಾರೆ.